ಗಂಡ್ಮಕ್ಳು ಎಷ್ಟಾರ ಇರ್ವಲ್ರಿ ಅಕ್ಕ ಸನಕಾರ ಇವತ್ತು ಹೆಣ್ಮಕ್ಳ ಕೈಯಾಗ ಐತಿ. ಎಷ್ಟಿದ್ರಿ ಏನೋ ಪ್ರಿಯ ಮಾಡಿದಾರ ಗಂಡ ಮಕ್ಳು ಅನ್ನೋದು ನೆನಪಿರ್ಲಿ. ಬಸ್ ತುಂಬಾ ನೀವೇ ಇರ್ಬಹುದು. ಬಸ್ನ್ಯಾಗ ಸೀಟಿನ ಬುಡಕಲ್ಲ, ಸೀಟಿನ ಮ್ಯಾಗಲ್ಲ, ಬಾಕಲ್ಲಾಗಲ್ಲ, ಕಿಟಕಿಯಾಗ ಎಲ್ಲಾರ ಕುಂದರ್ರಿ. ಆದ್ರ ಬಸ್ ಓಡ್ಸಾವ್ ಗಣಮಗ ಅನ್ನೋದು ನೆನಪಿರ್ಲಿ. ಇರ್ವಲ್ದಕ್ಕ ನಮ್ ಗತ್ತಾರ ಗೊತ್ತಾಗೈತಲ್ಲ, ನಾವು ಬಸ್ನಾಗ ಇರ್ತೇವಂತ ಇವ್ರು ಬಸ್ ಹತ್ತಂಗಿಲ್ರಿ. ನೋಡಿವಿ ಅವೇ ನೋಡಿವಿ. ಯವ್ವ ನಿಮಗ ಜಡಿ ಹಿಡಿದು ಜಗಳ ಮಾಡಿದ್ರೆ ಸೀಟ್ ಸಿಗುವಲ್ವ, ನಮಗೆಲ್ಲಿ ಸಿಗುತ್ತಾವ ಅದ್ರಾಗ. ಒಳಮಳ ಅದನ್ನ ಅಲ್ಲಿ ಬಾಕ್ಸ್ ಕೇಳಿದ್ರಿ ನೀವು. ಅಣ್ಣ ಪ್ಲೀಸ್ ನೀವು ಕಡೆ ಬಂದ್ಬಿಡ್ರಲ್ಲ ಗಂಡ್ಮಕ್ಳೆಲ್ಲ ಹೇಳೋದು ತಿಳಿತೈತೆ ಇಲ್ಲಿ ನಿಮ್ಗ. ಪ್ಲೀಸ್ ಮಂದಿ ಮುಂದೆ ಬರೋರು, ಹಿಂದಿನವ್ರು ಕಾಣಲ್ಲ ಹೆಣ್ಮಕ್ಳಿಗೆ, ಅದಕ್ಕೋಸ್ಕರ ಹೇಳಾಯ್ತೇವೆ ನಿಮ್ಗೆ. ಯಪ್ಪ ಎಲ್ಲಾ ಜನಪದ ಹಾಡ್ತೀವಿ, ನೀವು ಆರಾಮ್ ಮುಂದೆ ನೋಡೋದು ಎಷ್ಟು ಸಲ ಹೇಳುದು. ಓಕೆ, ಈಗ ಬನ್ನಿ ವೇದಿಕೆ ಬರಮಾಡ್ಕೊಳ್ಳೋಣ ನಮ್ಮ ತಂಡದ ಖ್ಯಾತ ಗಾಯಕಿ, ಗಿಡ್ಡಗಿನಿ ಖ್ಯಾತಿಯ ಹೆಮ್ಮೆ ಗಾಯಕಿ ತೃಪ್ತಿ ಫ್ರಮ್ ಧಾರವಾಡ ವೇದಿಕೆ ಬರಮಾಡಿಕೊಳ್ಳೋಣ. ಹಾಗೆ ತಂಡದ ಸಾರಥಿ ಜಿ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ ಕಿಲಾಡಿಗಳು, ನಂತರದಲ್ಲಿ ಅವ್ರನ್ನು ಕೂಡ ಪರಿಚಯ ಮಾಡಿಕೊಡ್ತೇನೆ. ಈಗ ತೃಪ್ತಿ ಫ್ರಮ್ ಧಾರವಾಡ, ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ಬರಲಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವ ಈಗ ತಾನೇ ಆಗಮಿಸಿದಂತ ತೃಪ್ತಿ ಗಾಯಕಿಯವರಿಗೆ ನಮ್ಮ ಯುವಕರ ಒಂದು ಗ್ರಾಮದ ಪರವಾಗಿ ಯಾವ ನಮ್ಮ ಗ್ರಾಮದ ಇಜುಬಾಯಿ ದಳವಾಯಿ ಅವರು ಅವರಿಗೆ ಹೂ ಪುಷ್ಪವನ್ನು ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸೂಪರ್. ಇಲ್ಲೇ ಬಾಮ. ಯಾಕೋ ಅಣ್ಣ ಹಿಂಗ್ಯಾಕ್ ಮಾಡತ್ತೀರಿ ನೀವು? ತೃಪ್ತಿ ಅಲ್ಲ, ಹೆಣ್ಮಕ್ಳು ಬರುತ್ತಲ್ಲ ಹಿಂಗ ಅಂದ್ರೆ ನಮಗೇನು ಹುಳ ಹತ್ತೇವು? ನಾ ಬಾಳ ಹೇಳ್ತೀನಿ, ಕಾಡಲ್ಲಿರೋ ಹುಲಿ ನಂಬ್ರಿ ಗೆಳೆಯರ, ಮೇಕಪ್ ಹಚ್ಚು ಹುಡುಗಿಯಾರನ್ನ ಯಾವತ್ತು ನಂಬಳ್ರಿ. ಆ ಗಾಯಕರಿಗೆ ಇಜು ದಳವಾಯಿ ಅವರು ಪುಷ್ಪವನ್ನು ಕೊಟ್ಟು ಗೌರವಿಸಬೇಕು. ಧನ್ಯವಾದಗಳು. ಹಲೋ ನಮಸ್ಕಾರ ರೀ, ಹೆಂಗದಿರಿ ಎಲ್ಲಾರು? ಆರಾಮದಿರಿ? ನನಗಂತೂ ಬರೀ ಹೆಣ್ಮಕ್ಳು ಅಷ್ಟೇ ಕಾಣಕತ್ತಾರ ಇವತ್ತು, ಗಂಡಸೂರು ಕಾಣತೇ ಇಲ್ಲ. ನೋಡಿ ಮಾತಾಡು, ಊರಾಗ ದಾಟಂಗಿಲ್ಲ. ಈಗ ಕೇಳ್ತ ಮತ್ ನೋಡ್ ಬಂದ ತಕ್ಷಣ ಏನ್ ಕ್ಯಾಕಿ ಇಲ್ಲ, ಸಿಳಿ ಇಲ್ಲ, ಮೈಲಾರಣ್ಣ ಅಲ್ಲಿ ಕುಂತವ್ರು. ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೋಬಹುದು. ನಾ ಮೈಲಾರಣ್ಣ ಒಂದ್ ಮಾತು ಹೇಳ್ಬೇಕು, ಆಮೇಲೆ ಹೇಳಕತಿ ಸಮಯ ಬಂದ್ರೆ ಸೆಪ್ಟಿಕ್ರು ಇಂಜೆಕ್ಷನ್ ಮಾಡ್ಕೋಬಹುದು. ಅವ್ರ ಲಿಪ್ಟಿಕ್ ಹಚ್ಕೊಂಡು ಹುಡುಗಿಯಾರನ್ನ ಒಟ್ಟ ನಂಬಾಕೋಬೇಡ ಅಣ್ಣ. ಅನ್ನ ಅನ್ಬೇಡ, ನನಗೆ ಆಗಿ ಬರಂಗಿಲ್ಲ. ಏನ್ ಅನ್ಬೇಕ್ರಿ? ನೀವಿಬ್ರು ಗಂಡ ಹೆಣ್ಮಕ್ಳು ಹುಷಾರ್ಲೆ ಮಾತಾಡ್ರಿ. ಹೆಣ್ಮಕ್ಳು ಬಾಳ ಜನ ಅದಾರ ಇವತ್ತಿಲ್ಲ, ಬಾಳ ಮಂದಿ ಇದ್ರೆ ಹೆಣ್ಮಕ್ಳು ಬಾಳ ಜನ ಅದಾರ, ಊರ್ ದಾಡ್ಸಲ್ಲ ನಿಮ್ಗ. ಅಯ್ಯೋ ಯವ್ವ, ಎಷ್ಟು ಮಂದಿ ಹೆಣ್ಮಕ್ಳು ಅನ್ನೋದ್ರ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಗಣಮಕ್ಳು ಅದಾರ ಅನ್ನೋದು ಇಂಪಾರ್ಟೆಂಟ್ ಆಕೈತಿ. ಇಲ್ಲಿ ಎಷ್ಟು ಗಂಡ ಅಣ್ಣ ಗಂಡ್ಮಕ್ಳು ಎಷ್ಟಾರ ಇರ್ವಲ್ರಿ ಅಕ್ಕ ಸನಕಾರ ಇವತ್ತು ಹೆಣ್ಮಕ್ಳ ಕೈಯಾಗ ಐತಿ. ಎಷ್ಟಿದ್ರಿ ಏನೋ ಪ್ರಿಯ ಮಾಡಿದಾರ ಗಣಮಕ್ಳು ಅನ್ನೋದು ನೆನಪಿರ್ಲಿ. ಬಸ್ ತುಂಬಾ ನೀವೇ ಇರ್ಬಹುದು. ಬಸ್ನ್ಯಾಗ ಸೀಟಿನ ಬುಡಕಲ್ಲ, ಸೀಟಿನ ಮ್ಯಾಗಲ್ಲ, ಬಾಕಲ್ಲಾಗಲ್ಲ, ಕಿಟಕಿಯಾಗ ಎಲ್ಲಾರ ಕುಂದರ್ರಿ. ಆದ್ರ ಬಸ್ ಓಡ್ಸಾವ್ ಗಣಮಗ ಅನ್ನೋದು ನೆನಪಿರ್ಲಿ. ಇರ್ವಲ್ದಕ್ಕ ನಮ್ ಗತ್ತಾರ ಗೊತ್ತಾಗೈತಲ್ಲ, ನಾವು ಬಸ್ನಾಗ ಇರ್ತೇವಂತ ಇವ್ರು ಬಸ್ ಹತ್ತಂಗಿಲ್ರಿ. ನೋಡಿವಿ ಅವೇ ನೋಡಿವಿ. ಯವ್ವ ನಿಮಗ ಜಡಿ ಹಿಡಿದು ಜಗಳ ಮಾಡಿದ್ರೆ ಸೀಟ್ ಸಿಗುವಲ್ವ, ನಮಗೆಲ್ಲಿ ಸಿಗುತ್ತಾವ ಅದ್ರಾಗ. ನಾವು ಬಸ್ ಹತ್ತದ ಬಿಟ್ಟಿವಿ. ಈಗ ಮತ್ತೇನ್ ಹತ್ತತ್ತೀರಿ ನೀವು? ನಾವು ನಮ್ ಕಾರ್ನಾಗ ಅಡ್ಡಾಡಕತ್ತೀವಿ. ಈಗ ನಾವು ನಿಂದ ಕಾರ್ ಐತಿ ಓಕೆ, ಪಾಪ ಬಡವ್ರು ಏನ್ ಮಾಡ್ಬೇಕ? ಇಲ್ಲ ಬಿ ಅವ್ರು ಶನಿಯಾರಾಗ್ಯಾರ. ಈಗ ಏನ್ ಮಾಡ್ತಾರೆ? ಮೋಟರ್ ಸೈಕಲ್ ತೊಂದ್ರ ಎಲ್ಲರ ಬರ್ಲಿ. ಯಾವ ಹಡ್ರಿ ಚಪ್ಪಾಳಿ ನಿಮ್ಮ ಮಂದಿ ಬಂದೈತಿ ಸಾಕ್ರಿ ಪಾಪ. ರೊಟ್ಟಿ ತಟ್ಟೋ ಮೆತ್ತನ್ ಕೈಲಿ ಇಷ್ಟ ಅವಿ ಅದನ್ನ ಅನ್ಬಾಡಿ. ಇನ್ನೊಮ್ಮೆ ಎಲ್ಲಾರು ಲಡ್ಸೋದ್ ಕಲ್ತಾರ. ಈಗ ಇರ್ಲಿ ಪಾಪ, ಎಷ್ಟಂತ ತಡ್ತಾರ, ಅವ್ರ ಕೈ ನೋಯ್ತಾವ. ಮತ್ತೆ ತಟ್ಟಿ ನೋಡು ಕೈ ಅನ್ನೋ ಎಲ್ಲ ಕಾಮಣಿ. ನಿಮಗೆಲ್ಲ ಗಂಡ ಮಕ್ಳಿಗೆಲ್ಲ ರೊಟ್ಟಿ ಮಾಡಿ ಕೊಟ್ಟು ಕೈ ಅನ್ನೋ ಸೇದ್ ಹೋಗ್ಯಾವ, ಹೌದಿಲ್ರಿ? ನಿಮ್ಗೆ ಯವ್ವ ಈ ಬಸ್ ಫ್ರೀ ಆಗಿನ ನಾವ್ ಮನ್ಯಾಗ ಉಣ್ಣೋದು ಬಿಟ್ಟು ಬರೀ ಎಗ್ರೆಸ್ ತಿನ್ನಕತ್ತೀವಿ. ಈಗ 2 ದಿನ ತಿಂತೀರಿ ಎಗ್ರೆಸ್, 2 ದಿನ ತಿಂತಾರೆ, ಹೌದಿಲ್ರಿ? ರೊಕ್ಕ ಇರು ಮಟ, ರೊಕ್ಕ ಖಾಲಿ ಆದ್ಮೇಲೆ ನಮ್ ಕಡೆನ ಬರ್ಬೇಕು. ಸಾಧ್ಯನ ಇಲ್ಲ. ನಾನ ತಂದ್ ಹಾಕ್ಲಿಕ್ ನೀ ಏನ್ ಮಾಡಿ ಹಾಕ್ತಿ? ಅದೆಲ್ಲ ಅನ್ಕೊಳ್ರ. ನೀವ್ ಯಾವತ್ತಂದ ಹಾಕಿರ್ಲಿ ಅಪ್ಪ. ಹಲೋ ಅಣ್ಣ, ಮನಿ ಮದ್ದು ಊಟದ ಮನಿ ಊಟನೇ ಮದ್ದು, ಬಾಜು ಮನಿ ಊಟ ಅಲ್ಲ. ಒಂದ ಮನ್ಯಾಗ ಉಂಡು ಬ್ಯಾಸರ ಆಗೈತಿ. ಒಟ್ಟ ನಾನು ಹುಡುಗರ ಪರವಾಗಿರ್ತೀನಿ, ಧೈರ್ಯ ಕಳ್ಕೊಬೇಡ್ರಿ. ಧೈರ್ಯ ಕಳ್ಕೊಬೇಡ್ರಿ. ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ, ಹುಡುಗಿಯಾರ ನೋಡ್ರ ಹುಡುಗರಿಗೆ ಬೆಲೆ. ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ. ಹಂಗೆ ನಮ್ಮಂತ ಹುಡಾಳನ ಮಕ್ಳಿದ್ರನ ನಿಮ್ಮಂತ ಹುಡುಗಿಯರಿಗೆ ಬೆಲೆ. ಬರ್ಲಿ ಜೋರಾದ ಚಪ್ಪಾಳೆ.
ಓಕೆ, ಈಗ ಮುಂದಿನ ಗೀತೆ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ತಂಡದ ಖ್ಯಾತ ಗಾಯಕಿ ತೃಪ್ತಿ ಧಾರವಾಡ್. ಇದು ಜನಪದ ತರುಣ ಏನ್ ಮೂವಿ ಸಾಂಗ್ ತರುಣ್ರಿ? ನಮ್ಮ ಹೆಣ್ಮಕ್ಳನ್ನ ಕೇಳೋಣ, ಯಾವ ತರುಣ್ರಿ ನೀವು? ಜನಪದ ಹೆಣ್ಮಕ್ಳ ಸದ್ಯಕ್ಕೆ ಜನಪದಕ್ಕೆ ಅಡಿಕ್ಟ್ ಆಗ್ಬಿಟ್ಟಾರಿ. ಹೆಣ್ಮಕ್ಳು ಎಲ್ಲಾದ್ರೊಳಗ ಅಡಿಕ್ಟ್ ಆಗ್ಯಾರ, ಹಿಂಗಾಗಿ ಹೆಣ್ಮಕ್ಳು ಜಾಗ ಸಿಗೋಲ್ಲಾಗ್ಯಾವ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ರೀತಿ ಒಳಗೆ ಇವತ್ತು ನಮ್ಮ ಕುಡುಕರು ಬಾಯಾಗ ಸಿಕ್ಕಿ ಏನಾಗ್ಲಾಕತ್ತದಂದ್ರ ಗುರು ಬ್ರ್ಯಾಂಡಿ ಗುರು ವಿಸ್ಕಿ ಗುರು ಗುಟ್ಕ ಮಹೇಶ್ವರ ಗುರು ಸಾಕ್ಷಾತ್ ಪೆಗ್ ಬ್ರಹ್ಮ ತಸ್ಮೈ ಶ್ರೀ ಬೀರ್ಯ ನಮಃ ಅಂತಾರ ಜನ. ಅಂತಹ ಸಂದರ್ಭದೊಳಗ ಇತ್ತಿತ್ತೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯಾರಿ ಅಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲ ದಾಟಿದ್ರಿ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ. ತಪ್ಪು ಏನೈತಿ? ಅದಕ್ಕೋಸ್ಕರ ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ನಿಮ್ ಜೀವನ ಚಂದ ಇರ್ತೈತಿ. ಯಾಕಂದ್ರ ತಂದೆ ತಾಯಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ. ಹಂಗ ಇಂತ 10 ಹುಡುಗಿಯಾರು ಹೋದ್ರೆ ಏನಾಯ್ತು? 11ನೇ ಹುಡುಗಿ ತರೋ ಶಕ್ತಿ ದೇವ್ರು ನಮಗೆ ಕೊಡ್ತಾನೆ. ಬರ್ಲಿ ಜೋರಾದ ಚಪ್ಪಾಳೆ.